ವಿಶ್ವ ಪರಿಸರ ದಿನಾಚರಣೆ ಸಂದರ್ಭ ಸದಲಘಾ ವಿಶ್ವ ಪರಿಸರ ದಿನದ ನಿಮಿತ್ತವಾಗಿ ಅಂಬೇಡ್ಕರ್ ನಗರದ ಸ್ಮಶಾನದ ಆವರಣದಲ್ಲಿ ಸುಮಾರು 80 ನೇರಳೆ ಮರಗಳ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಬುದ್ಧ ಅಂಬೇಡ್ಕರ್ ಅಭಿವೃದ್ಧಿ ಸಮಿತಿ ಕಾರ್ಯಕರ್ತರು ಈ ಮರ ನೆಡುವ ಕಾರ್ಯದಲ್ಲಿ ಪ್ರಮುಖವಾಗಿ ಮತ್ತು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಸದಲಘಾ ವೃಕ್ಷ ಆಂದೋಲನದ ಮುಖ್ಯಸ್ಥ ಅತಿಕ್ರಾಂತ ಪಾಟೀಲ್, ವಲಯ ಅರಣ್ಯಾಧಿಕಾರಿ ಪ್ರಶಾಂತ ಗೋರಾಣಿ ಅವರಿಂದ ಎಲ್ಲ ಸಸಿಗಳನ್ನು ಪಡೆದುಕೊಂಡು ಚಿಕ್ಕ ಜೆಸಿಬಿಯ ಮೂಲಕ ಹೊಂಡ ತೋಡಿ ಇಡೀ ಸ್ಮಶಾನ ಜಾಗದಲ್ಲಿ ಗಿಡಗಳನ್ನು ನೆಟ್ಟರು. ಈ ಸಂದರ್ಭದಲ್ಲಿ ಸದಲಘಾದಲ್ಲಿ ಗಿಡ ನೆಡುವ ಕಾರ್ಯಕ್ಕೆ ಹಿರಿಯ ಪರಶುರಾಮ್ ಹೆಗ್ರೆ ಅವರ ಅಪರೂಪದ ನೆನಪನ್ನು ಡಿಎಸ್ ಪಾಟೀಲ್ ಅವರು ಹಂಚಿಕೊಂಡಿದ್ದಾರೆ. ಇನ್ನು ಭಾರತದಲ್ಲಿ ಹೆಚ್ಚುತ್ತಿರುವ ಮಧುಮೇಹ ರೋಗಿಗಳ ಸಂಖ್ಯೆಯನ್ನು ಪರಿಗಣಿಸಿ ಜಂಬೂಲ ಮರಗಳನ್ನು ಮಾತ್ರ ಆಯ್ಕೆ ಮಾಡಲಾಗಿದೆ. ದಯಾನಂದ ಭವಾನೆ ಮಾತನಾಡಿ, ನೇರಳೆ ಹೂವು, ನೇರಳೆ ಕಾಳು, ಎಲೆ, ಸಿಪ್ಪೆಗಳನ್ನು ಸಕ್ಕರೆ ಕಾಯಿಲೆ ಹತೋಟಿಯಲ್ಲಿಡಲು ಬಳಸುತ್ತಾರೆ ಎಂಬುದು ವೈಜ್ಞಾನಿಕವಾಗಿ ದೃಢಪಟ್ಟಿರುವುದರಿಂದ ಈ ಗಿಡಗಳು ಅರಳಿದಾಗ ಸದಲಘಾ ಭಾಗದ ಮಧುಮೇಹ ರೋಗಿಗಳಿಗೆ ಉಪಯುಕ್ತ ಸೌಲಭ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸದಲಘಾ ಪುರಸಭೆಯ ನೈರ್ಮಲ್ಯ ವಿಭಾಗದ ಸಿಬ್ಬಂದಿ, ಕಾರ್ಪೊರೇಟರ್ ಡಿಎಸ್ ಪಾಟೀಲ್, ಅತಿಕ್ರಾಂತ ಪಾಟೀಲ್, ಸಂತೋಷ್ ನವಲೆ, ರಾವಸಾಹೇಬ್ ಮೇಲಾಳೆ ಸೇರಿದಂತೆ ಸಮಸ್ತ ಅಂಬೇಡ್ಕರ್ ನಗರದ ಸಾರ್ವಜನಿಕರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಕನ್ನಡ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು, ಎನ್ಡಿಆರ್ಎಫ್ ನೌಕರರು, ಅಗ್ನಿಶಾಮಕ ದಳ ಸೇರಿದಂತೆ ಪೊಲೀಸ್ ಸಿಬ್ಬಂದಿಯವರು ಕೂಡ ಉಪಸ್ಥಿತರಿದ್ದು ಬುದ್ಧ ಅಂಬೇಡ್ಕರ್ ಅಭಿವೃದ್ಧಿ ಸಮಿತಿ ವತಿಯಿಂದ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಹೇಮಂತ್ ಶಿಂಗೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದ್ದು, ಅಂಬೇಡ್ಕರ್ ನಗರದ ಸ್ಮಶಾನದ ಆವರಣದಲ್ಲಿ ಗಿಡ ನೆಡುವ ಸಂದರ್ಭದಲ್ಲಿ ಸದಲಘಾ ಎಲ್ಲ ಸಮಾಜದ ಹಿರಿಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. ಹಾಗೂ ಅನೇಕ ಸಂಘ ಸಂಸ್ಥೆಗಳ ಸಂಘಟನೆಗಳ ಸುಂದರವಾದಂಥ ಕಾರ್ಯಕ್ರಮ. ಕಾರಣ ಹಸಿರೇ ಉಸಿರು ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಯಾಕಂದರೆ ಇವತ್ತು ನಾವು ಆಕ್ಸಿಜನ್, ಕೋವಿಡ್ ಕಾಲದಲ್ಲಿ ಆಕ್ಸಿಜನ್ಗಾಗಿ ನಾವು ಎಷ್ಟೋ ಜನ ಪರದಾಡಿದ್ವಿ, ಎಷ್ಟೋ ಜನ ಏನಾದ್ರಪ್ಪ ಅಂತಂದರೆ ಡೆತ್ ಆದರು. ಕಾರಣ ಈ ಆಕ್ಸಿಜನ್ ಕೊರತೆಯಿಂದ. ಆ ಕಾರಣದಿಂದ ಈ ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸಿದರೆ ನಮ್ಮ ದೇಶ ಸಮೃದ್ಧಿಯಿಂದ, ಆಮೇಲೆ ಅತ್ಯಂತ ಶುದ್ಧ ಗಾಳಿಯಿಂದ ಸಿಕ್ಕು ನಮ್ಮೆಲ್ಲರಿಗೆ ಒಂದು ವಾತಾವರಣ, ಶುದ್ಧವಾದಂಥ ವಾತಾವರಣ ಆಗಲಿಕ್ಕೆ ಈ ಎಲ್ಲ ಗಿಡ ಮರಗಳ ಹಚ್ಚಿದ್ದರಿಂದ ಅನುಕೂಲ ಆಗ್ತದೆ. ಹಾಗೂ ಇಲ್ಲಿ ಗಿಡ ಮರಗಳ ಹಚ್ಚಿದ್ದು ಜಾಮೂನು ಗಿಡಗಳು. ಈ ಕಾರಣದ ಯಾಕೆ ಎಲ್ಲರಿಗೆ ಆಲ್ಮೋಸ್ಟ್ ಎಲ್ಲ ಡಯಾಬಿಟಿಸ್ ಇರೋದ್ರಿಂದ ಈ ಹಣ್ಣುಗಳು ಮುಂದಿನ ದಿನಗಳಲ್ಲಿ ಉಪಯೋಗ ಆಗ್ತಾವಂತಕ್ಕಂಥ ವಿಚಾರನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ, ಈ ಒಂದು ಸುಂದರವಾದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಇಲ್ಲಿ ಬಂದು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲಿ ಹಚ್ಚಿ ಇನ್ನೂ ಸುಂದರವಾದಂಥ ನಮ್ಮ ಸದಲಘಾ ಗ್ರಾಮವನ್ನು ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತಾನೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka.